ಹೊಟ್ಟೆಗೆ ಸಂಬಂಧಿಸಿದ ವ್ಯಾಧಿಗಳು ಪಾರ್ಟ್ 2. 1 ಚಮಚ ಹಸಿ ಶುಂಠಿ ರಸ, 2 ಟೀ ಚಮಚ ಪುದೀನ ಸೊಪ್ಪಿನ ರಸ ಮತ್ತು ಅಷ್ಟೇ ನಿಂಬೆ ರಸವನ್ನು ಜೇನುತುಪ್ಪದೊಂದಿಗೆ ಸೇರಿಸಿ 4 ದಿನಗಳ ಕಾಲ ಸೇವಿಸುವುದರಿಂದ ಮಲಬದ್ಧತೆ, ಕಾಮಾಲೆ, ಗಂಟಲು ಕೆರೆತ, ಹೊಟ್ಟೆಯುಬ್ಬರದಂತಹ ರೋಗಗಳು ಗುಣವಾಗುವವು. ಈರುಳ್ಳಿಯನ್ನು ಇತರ ಕಾಯಿಪಲ್ಯಗಳೊಡನೆ ಸೇವಿಸುವ ಅಭ್ಯಾಸವನ್ನಿಟ್ಟುಕೊಂಡರೆ ಜಠರ ಮತ್ತು ಕರುಳಿಗೆ ಸಂಬಂಧಿಸಿದ ರೋಗಗಳಿಂದ ದೂರವಿರಬಹುದು. ಸೇಬು ಹಣ್ಣಿನ ರಸವನ್ನು ನಿಯಮಿತವಾಗಿ ಸೇವಿಸಿದರೆ ಹೊಟ್ಟೆ ಹುಣ್ಣು ಮಾಯವಾಗುವುದು. ಸೇಬು ಹಣ್ಣಿನ ರಸವನ್ನು ನಾವು ನಿಯಮಿತವಾಗಿ ಸೇವಿಸಿದರೆ ಹೊಟ್ಟೆ ಹುಣ್ಣು ಮಾಯವಾಗುವುದು. ಬಾಳೆಯ ಹಸಿರು ಕಾಯಿಗಳನ್ನು ಸಿಪ್ಪೆ ತೆಗೆದು ತಿರುಳನ್ನು ಹಾಲಿನಲ್ಲಿ ಬೇಯಿಸಿ ತಿಂದರೆ ಮೂಲವ್ಯಾಧಿ ಮತ್ತು ಹೊಟ್ಟೆ ಹುಣ್ಣು ನಿವಾರಣೆಯಾಗುವುದು. ನೇಂದ್ರ ಬಾಳೆಯ ತಿರುಳನ್ನು ಬೇಯಿಸಿ ಕಿವುಚಿಕೊಂಡು ಅದಕ್ಕೆ ಶುಂಠಿ ಪುಡಿ, ಬೆಲ್ಲ ಮತ್ತು ತುಪ್ಪವನ್ನು ಸೇರಿಸಿ ತಿಂದರೆ ಹೊಟ್ಟೆ ಹುಣ್ಣು ಹೋಗುವುದು. ಬಾಳೆ ದಿಂಡಿನ ಪಲ್ಯವನ್ನು ಅಪರೂಪವಾಗಿ ತಿಂದರೆ ಕರುಳಿನಲ್ಲಿರುವ ವಿಷಕ್ರಿಮಿಗಳು ನಾಶವಾಗುತ್ತವೆ. ಬಾಳೆ ದಿಂಡಿನ ಪಲ್ಯವನ್ನು ಅಪರೂಪವಾಗಿ ತಿಂದರೆ ಕರುಳಿನಲ್ಲಿರುವ ವಿಷಕ್ರಿಮಿಗಳು ನಾಶವಾಗುತ್ತವೆ. ಒಂದು ಕಪ್ಪು ತೆಂಗಿನ ನಾರಿನ ಕಷಾಯಕ್ಕೆ 1 ಚಮಚ ಜೇನುತುಪ್ಪ ಸೇರಿಸಿ ಕುಡಿದರೆ ಜಂತು ಹುಳುಗಳು ಸಾಯುತ್ತವೆ. ಪ್ರತಿನಿತ್ಯದ ಊಟದಲ್ಲಿ ಬೆಳ್ಳುಳ್ಳಿಯನ್ನು ಉಪಯೋಗಿಸಿದರೆ ರಕ್ತ ವೃದ್ಧಿಯಾಗುವುದು ಮತ್ತು ಗ್ಯಾಸ್ ಟ್ರಬಲ್ ಆಗುವುದಿಲ್ಲ. ಹಾಲಿನಲ್ಲಿ ಬೇಯಿಸಿದ ಬೆಳ್ಳುಳ್ಳಿ ತೊಳೆಗಳನ್ನು ಪ್ರತಿದಿನ ಸೇವಿಸುವುದರಿಂದ ಉಬ್ಬಸ ರೋಗ ಉಲ್ಬಣಿಸುವುದಿಲ್ಲ. ಬೆಳ್ಳುಳ್ಳಿ ರಸವನ್ನು ಜೇನುತುಪ್ಪದೊಂದಿಗೆ ಸೇವಿಸುವುದರಿಂದ ಹೊಟ್ಟೆಯಲ್ಲಿ ಇರುವ ಜಂತುಹುಳುಗಳು ಮಲದ ಮೂಲಕ ಹೊರಬೀಳುತ್ತವೆ. ಮಾವಿನ ಓರೆಯಲ್ಲಿರುವ ಬೀಜವನ್ನು ತೆಗೆದುಕೊಂಡು ಅರೆದು ಮಜ್ಜಿಗೆಯೊಂದಿಗೆ ದಿನಕ್ಕೆ 3 ಬಾರಿ ಸೇವಿಸಿದರೆ ಜಂತುಹುಳುಗಳು ನಾಶವಾಗುತ್ತವೆ ಮತ್ತು ಮೂಲವ್ಯಾಧಿ ಆಮಶಂಕೆಯು ಗುಣವಾಗುತ್ತವೆ.